ಲಿವರ್ ಪನ್ನೀರ್ ರೋಲ್ ಬಹಳ ಬೇಡಿಕೆ ಇದೆ ಅಂತೆ. ಪನ್ನೀರ್ ರೋಲ್ ಪಟ 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 ಅಂತ ಮಾಡ್ತಾ ಇರ್ತಾರೆ. दिल्ली बम्बई पैकिंग करके ले जाता, प्लेन में जाता है ना, दिल्ली बम्बई पंजाब पूरा उधर पैकिंग करके लगता है. ಬಂಧುಗಳೇ ನಾನು ಶಾಹಿದ್ ದರ್ಬಾರ್ ಹತ್ರ ಇದ್ದೀನಿ, ಅಂದ್ರೆ ರೋಲ್ಸ್ ಹತ್ರ ಇದ್ದೀನಿ. ಮತ್ತಿಕೆರೆಯಲ್ಲಿ ಬರುತ್ತೆ. ಈ ಕಡೆಯಿಂದ ಬಂದ್ರೆ ನೀವು ಸಂಜಯ್ ನಗರ ಸಿಗ್ನಲ್ ಏನಿದೆ ಇಲ್ಲಿ ರಾಮಯ್ಯ ಹಾಸ್ಪಿಟಲ್ ಮುಂದೆ, ಅಲ್ಲಿಂದ ಹಿಂಗ್ ಬರ್ಬೋದು. ಅದೇ ರೀತಿ ನೀವು ಈ ಕಡೆ ಮತ್ತಿಕೆರೆಯಿಂದನೂ ಬರ್ಬೋದು. ಮತ್ತಿಕೆರೆಯಿಂದ ಒಳಗ್ ಬಂತು ಅಂತಂದ್ರೆ ಅಲ್ಲಿ ರಾಮಯ್ಯ ಬ್ಯಾಕ್ ಗೇಟ್ ಬರುತ್ತೆ. ತದನಂತರ ಲೇಡೀಸ್ ಹಾಸ್ಟೆಲ್, ಜೆಂಟ್ಸ್ ಹಾಸ್ಟೆಲ್ ಬರುತ್ತೆ. ಇಲ್ಲಿ ವಿದ್ಯಾನಿಕೇತನ್ ರಾಮಯ್ಯ ಗೇಟ್ ನಂಬರ್ 9B ಹತ್ರ ಬರುತ್ತೆ. ಶಾಹಿದ್ ದರ್ಬಾರ್ ಅಂತೇಳಿ ರೋಲ್ಸ್ ಮತ್ತಿಕೆರೆಯಲ್ಲೇ ಫೇಮಸ್. ಅಂದ್ರೆ ಮತ್ತಿಕೆರೆಯಲ್ಲೇ ಫೇಮಸ್ ಅಲ್ಲ, ಇಡೀ ಏನು ರಾಜಾಜಿನಗರ, ಶಾಂತಿನಗರ, ಹೆಬ್ಬಾಳು, ಮಲ್ಲೇಶ್ವರಂ ಎಲ್ಲಾ ಕಡೆಯಿಂದ ಹುಡ್ಕೊಂಡ್ ಬರ್ತಾರೆ. ಇಲ್ಲಿ ಸಾಕಷ್ಟು ರೋಲ್ಸ್ ಶಾಪ್ ಇದೆ, ಆದ್ರೆ ಅದಕ್ಕಿನ್ನ ಇದು ಬಹಳ ಫೇಮಸ್ ಆಗಿದೆ. ರೋಲ್ಸ್ ಅಲ್ಲಿ ಚಿಕನ್ ಎಗ್ ರೋಲು, ಮತ್ತೆ ಪನ್ನೀರ್ ರೋಲ್ಸ್, ವೆಜ್ ರೋಲು ಎಲ್ಲ ಸಿಗುತ್ತೆ. ನಾನ್ ವೆಜ್, ವೆಜ್ ರೋಲ್ಸ್ ಎರಡೂ ಸಿಗುತ್ತೆ. ಇಲ್ಲಿ ಜನಗಳು ಹುಡ್ಕೊಂಡ್ ಬರ್ತಾರೆ, ತಿಂತಾರೆ ಬಂಧುಗಳೇ. ಆ ರೀತಿಯಾದ ಫೇಮಸ್ ಆಗಿದೆ. ಬನ್ನಿ ಯಾವ ರೀತಿಯ ರೋಲ್ಸ್ಗಳು ವೆಜ್ ಮತ್ತು ನಾನ್ ವೆಜ್ ರೋಲ್ಸ್ ತೋರಿಸ್ತೀನಿ ಬನ್ನಿ ಬಂಧುಗಳೇ. ಬೆಳಿಗ್ಗೆ 9 ಗಂಟೆಗೆ ಇವರು ಬಂದ್ಬಿಡ್ತಾರೆ ಶಾಪಿಗೆ. 9 ಗಂಟೆಗೆ ಬಂದ್ಬಿಟ್ಟು ಈ ಪರೋಟ ಇದೆಯಲ್ಲ ಇದನ್ನು ಪದ್ರು ಮಾಡ್ಕೊಂಡು ರೆಡಿ ಮಾಡ್ಕೊಂತಾರೆ. ನಂತರ ಈ ಚಿಕನ್ ಇದೆಯಲ್ಲ ಚಿಕನ್ ಬೇಯಿಸ್ಕೊಂತಾರೆ, ಅಂದ್ರೆ ಫ್ರೈ ಮಾಡ್ಕೊಂತಾರೆ. ಅದರಲ್ಲಿ ಬೋನ್ಸ್ ಎಲ್ಲ ತೆಗಿತಾರೆ ಮತ್ತೆ ಲಿವರ್ನು ಸಪರೇಟ್ ಮಾಡ್ಕೊಂತಾರೆ. ಯಾಕಂದ್ರೆ 2 ಗಂಟೆಯಿಂದ ರೋಲ್ಸ್ ಕೊಡೋದು ಸ್ಟಾರ್ಟ್ ಆಗುತ್ತೆ. ಅಷ್ಟೊತ್ತಿಗೆ ಇವರು 9 ಗಂಟೆಯಿಂದ ಮಧ್ಯಾಹ್ನ 2 ಗಂಟೆ ಒಳಗೆ ಎಲ್ಲ ರೆಡಿ ಮಾಡ್ಕೊಂಡ್ಬಿಟ್ಟಿರ್ತಾರೆ ಬಂಧುಗಳೇ. ರೆಡಿ ಇರೋದನ್ನ ಈ ರೀತಿ ಪರೋಟನ ಉಚ್ಕೊಂತಾರೆ. ಅಂದ್ರೆ ಆಲ್ರೆಡಿ ಇಲ್ಲಿ ಮಾಡಿಟ್ಬಿಟ್ಟಿರ್ತಾರೆ. ಮಾಡ್ಕೊಂಡಿರ್ತಾರೆ. ಚಿಕನ್ ರೋಲ್ಸ್ ಆಗ್ಲಿ ಯಾವ್ದಾರ ಆಗ್ಲಿ ಎಲ್ಲದಕ್ಕೂ ಇದೇ ರೀತಿ ಇಲ್ಲಿ ಮಾಡ್ಕೊಂತಾರೆ. ನೋಡ್ಬೋದು ನೀವು ಮೊಟ್ಟೆ ಹೇಗೆ ಹೊಡೆದಿದ್ದಾರೆ ಅಂತೇಳಿ. ಇಲ್ಲಿ सभी क्या है? एग रोल से चिकन है? एग चिकन ನೋಡಿ ಎಗ್ ಚಿಕನ್ ಮಾಡ್ತಾರೆ. ಇವರು ಸ್ಪೆಷಲಿಸ್ಟ್ ನಮ್ಮ. बहुत अच्छा बनाते हैं ना आप. ಇಲ್ಲಿ ಸಿಗುವಂತ ರೋಲ್ಸ್ ಬೇರೆ ಕಡೆ ಎಲ್ಲೂ ಸಿಗಲ್ಲ. ಈ ಮತ್ತಿಕೆರೆ ಈ ಶಾಹಿ ದರ್ಬಾರ್ ಏನಿದೆ ಇಲ್ಲಿ ಸಿಗುವಂತ ರೋಲ್ಸ್ ಬೆಂಗಳೂರಲ್ಲಿ ಎಲ್ಲೂ ಸಿಗಲ್ಲ ಅಂತೇಳಿ ಸಾಕಷ್ಟು ಜನ ಇಲ್ಲಿ ಬರುವಂತ ರಿವ್ಯೂ ಕೊಡ್ತಾರೆ, ಅಂದ್ರೆ ಹೇಳ್ತಾರೆ. ಅದಕ್ಕೆ ಹುಡ್ಕೊಂಡ್ ಬಂದು ಕೂಡ ಇಲ್ಲಿ ತಿಂತಾರೆ. ನೀವು ನೋಡ್ಬೋದು. कौन सा मिलता है भाई इधर? पनीर रोल, लिवर रोल, एग रोल, पनीर रोल, लिवर रोल, एग रोल, डबल एग, सिंगल एग, पनीर वेज सभी. ಒಂದೊಂದ್ಸರಿ ನೋಡಿ 5, 10, 20 ರೋಲ್ಸ್ ಹೋಗ್ತಾನೆ ಇರುತ್ತೆ, ಮಾಡ್ತಾನೆ ಇರ್ತಾರೆ. ಆರ್ಡರ್ಸ್ ಬರ್ತಾನೆ ಇರುತ್ತೆ. ಪಾರ್ಸಲ್ ಕೂಡ ಅದೇ ತರ ಹೋಗ್ತಾ ಇರುತ್ತೆ. ಅದೇ ತರ ತಕ್ಷಣ ಪಟ 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 ಅಂತ ಮಾಡ್ತಾ ಇರ್ತಾರೆ. कितना बजे शुरू होता है भाई? मध्याह्न 2 ರಿಂದ ರಾತ್ರಿ 11 ಗಂಟೆವರೆಗೂ ಓಪನ್ ಇರುತ್ತೆ. ಈ ರೀತಿ ಮಸಾಲೆ ಮಾಡ್ಕೊಂತ ಇರ್ತಾರೆ. हाय भाई, अभी मसाले खत्म हो इसलिए कर रहा है ना? किसके लिए मसाला? चिकन के लिए. हाँ, ಖಾಲಿ ಆಗ್ತಾ ಇರುತ್ತೆ, ಮಾಡ್ಕೊಂತ ಇರ್ತಾರೆ. ಖಾಲಿ ಹೊತ್ತು फिर बनाना पड़ता है ना. ಖಾಲಿ ಆಗ್ತಾ ಇರುತ್ತೆ, ಮಾಡ್ತಾ ಇರ್ತಾರೆ. ನೋಡ್ಬೋದು ನೀವು ಚಿಕನ್ ಮಸಾಲೆಗೆ ಈರುಳ್ಳಿ ಎಲ್ಲ ಹುರ್ಕೊಂತಾರೆ. ಪರೋಟ ಕಂಟಿನ್ಯೂ ಮಾಡ್ತಾನೆ ಇರ್ತಾರೆ. ನೋಡ್ಬೋದು ನೀವು ಆರ್ಡರ್ಸ್ ಬರ್ತಾನೆ ಇರುತ್ತೆ, ಕಸ್ಟಮರ್ಸ್ ಬರ್ತಾನೆ ಇರ್ತಾರೆ, ತಿಂತಾನೆ ಇರ್ತಾರೆ.
ಇಲ್ಲಿ ಎಲ್ಲ ಕಡೆಯಿಂದ ಬರ್ತಾರೆ, ಸುಮಾರು ಬೆಂಗಳೂರು, ಇಡೀ ಬೆಂಗಳೂರು ಸುತ್ತಮುತ್ತಲಿಂದ ಬರ್ತಾರೆ. ಇಂಥ ಏರಿಯಾ ಅಂತ ನಾನು ಹೇಳಂಗಿಲ್ಲ, ಎಲ್ಲ ಕಡೆಯಿಂದ ಬರ್ತಾರೆ ಬಂಧುಗಳೇ. ಬಂದ್ ತಿಂತಾರೆ ಇಲ್ಲಿ. ಈ ಟೇಸ್ಟ್ ಕೆಲವರು ಹೇಳೋದಂತೂ ಈ ಟೇಸ್ಟ್ ಎಲ್ಲೂ ಸಿಗೋದಿಲ್ಲ ಅಂತ ಹೇಳ್ತಾರೆ. ಬೇರೆ ಕಡೆ ಸಾಕಷ್ಟು ಕಡೆ ತಿಂದಿದ್ದೀವಿ ಸರ್ ನಾವು, ಎಲ್ಲೂ ಸಿಗೋದಿಲ್ಲ ಅಂತೇಳಿ ಬಹಳಷ್ಟು ಜನ ಇಲ್ಲಿಗೆ ಹುಡ್ಕೊಂಡ್ ಬಂದು ತಿಂತಾರೆ. ನೋಡಿದ್ರಲ್ಲ, ಇವಾಗ ಇನ್ನ 5-6 ಮಾಡಿದ್ರು, ಮತ್ತಾಗ್ಲೇ ಮಾಡ್ತಾ ಇದ್ದಾರೆ. ಮಧ್ಯಾಹ್ನ 2 ಗಂಟೆಯಿಂದ ಸ್ಟಾರ್ಟ್ ಆದ್ರೆ ರಾತ್ರಿ 11 ಗಂಟೆ 10:30-11 ಗಂಟೆವರೆಗೂ ಇದೇ ರೀತಿ ರಶ್ ಇರುತ್ತೆ. ಇಲ್ಲ ಐಟಮ್ಸ್ ಖಾಲಿ ಆಗ್ಬೇಕು ಅಷ್ಟೇ, ಯಾಕಂದ್ರೆ ಕಸ್ಟಮರ್ಸ್ ಅಂತೂ ಬರ್ತಾನೆ ಇರ್ತಾರೆ. ರಾಮಯ್ಯ ಕಾಲೇಜ್ ಇರೋದ್ರಿಂದ ವಿಪರೀತ ಸ್ಟೂಡೆಂಟ್ಸ್ ಅಂತೂ ಬಂದು ತಿಂತಾರೆ. ಒಂದೊಂದ್ ಸಲಿಗೆ 4-5 ಆರ್ಡರ್ಸ್ ಕೊಡ್ತಾನೆ ಇರ್ತಾರೆ ಕಸ್ಟಮರ್ಸಿಗೆ. कितने साल से कर रहे हो भाई? 20 हो गया। बहुत लोग आते हैं ना इधर खाने के लिए? बहुत लोग आता है, सब इधर से पार्सल भी जाता है, दिल्ली बम्बई उधर भी जाता है। चल पैकिंग करके ले जाता, प्लेन में जाता है ना, प्लेन में जाता है ना, वो पार्सल जाता है। दिल्ली बम्बई पंजाब पूरा उधर पैकिंग करके लगता है। और वो टेस्ट ना पहले से यही टेस्ट ना, आज तक यही टेस्ट, वही सेम टेस्ट, एक ही आदमी आप है ना, आपको लेकर रहा है। मैं खुद हम ही बनाता है चिकन, आप ही बनाते हैं चिकन पनीर वेज, उधर खाली पराठा मारता है वो लोग। दुकान के बारे में बोलना है ना? नहीं, दुकान के बारे में क्या, सबको मालूम है पूरा कस्टमर को, पूरा आता है ना। उधर शिवाजी नगर, राजाजी नगर, इधर जयनगर, संजय नगर, इलंका से सब पुराना कस्टमर मेरा आता है। शांति नगर सब दूर से आता है, सब दूर। बेंगलुरु का लोग पूरा बेंगलुरु में है ना, पूरा इधर आता है ना। ಚೆನ್ನಾಗಿದೆ. ಚಿಕನ್ ರೋಲ್ ತಗೊಂಡಿದ್ದೀನಿ. ಬರ್ತಾ ಇರ್ತೀರಾ? ಬಹಳಷ್ಟು ಬರ್ತಾ ಇರ್ತೀರಾ? ಬರ್ತಾ ಇರ್ತೀವಿ. ಇದೇನು ಸರ್? ನಾವು ಇಲ್ಲಿ ಅಶ್ವತ್ಥನಗರ ಅಶ್ವತ್ಥನಗರದಿಂದ ಬಂದಿದ್ದೀರಾ? ನಮ್ದು ಶಾಂತಿನಗರ. ಶಾಂತಿನಗರ ಮಾರ್ಕೆಟ್. ಹೌದು, ಸೂಪರ್ ಇರುತ್ತಲ್ಲ ಇಲ್ಲಿ, ಸಗದಾಗಿ ಪ್ಲೇಸ್ನೆಲ್ಲ ಚೆನ್ನಾಗಿದೆ. ಅದಕ್ಕೆ ನಾವು ಹುಡ್ಕೊಂಡ್ ಬಂದಿದ್ದೀವಲ್ಲ, ಅದಕ್ಕೆ ಹುಡ್ಕೊಂಡ್ ಬಂದಿರೋದು. ಹುಡ್ಕೊಂಡು ಬರ್ತಾರೆ. ನೋಡಿ ಇದೆಲ್ಲ ಪಾರ್ಸಲ್ ಬಹಳಷ್ಟು ಹೋಗ್ತಾ ಇರುತ್ತೆ, ನೋಡ್ಬೋದು. हाँ, हम तो यहाँ पे लॉ पढ़ रहे हैं रामाय कॉलेज से, एंड 5 years से हम यहाँ पे है, तो कभी कभी यहाँ खाते हैं इसको। 5 years से, so it's very nice, tasty and reasonable also with price, and it's very good. आप कौन सा लेते हैं? आपका फेवरेट कौन सा है? रोल्स में वेज है, नॉन वेज है? नहीं, नॉन वेज, obviously नॉन वेज, I'm a non-veg person, and we took egg chicken egg roll and it's 90, it's very reasonable. इधर नहीं मिलता ना ऐसा रोल्स? No, मत्तीकेरे में it's very famous, पूरा बेंगलुरु में भी नहीं मिलता है। हाँ, लोग इधर से आता है ना। और शाम को ये बहुत भीड़ होता है कि हम प्लेस भी नहीं पाते, बैठते हैं, बहुत टाइम वेट करते हैं। 11 बजे तक मिलता है ना? हाँ, बहुत आप कौन सा लेता है? सेम, हाँ, we are friends also, same. चिकन एग रोल। Thank you. ಬಂಧುಗಳೇ, ಇಲ್ಲಿ ನೋಡ್ಬೋದು ನೀವು, ಎಗ್ ರೋಲು, ವೆಜ್ ರೋಲು, ಚಿಕನ್ ರೋಲು, ಎಗ್ ಚಿಕನ್ ರೋಲು, ಪನ್ನೀರ್ ರೋಲು, ಡಬಲ್ ಎಗ್ ರೋಲು, ಡಬಲ್ ಎಗ್ ಚಿಕನ್ ರೋಲು, ಚಿಕನ್ ಲಿವರ್ ರೋಲು, ಈ ರೀತಿಯಾಗಿ ಎಲ್ಲ ಸಿಗುತ್ತೆ. ಇನ್ನ ಬಹಳಷ್ಟು ಐಟಮ್ ಇದೆ. ನೀವು ಪ್ರೈಸ್ ನೋಡ್ಬೋದು, ರೀಸನಬಲ್ ಆಗಿದೆ. ಇದನ್ನ ನಾನು ಹೇಳೋದಲ್ಲ, ಇಲ್ಲಿ ಬಂದಂತ ಅವ್ರು ಕಸ್ಟಮರ್ಸ್ ಹೇಳ್ತಾರೆ, ಸರ್ ಇಲ್ಲಿ ಪ್ರೈಸಸ್ ಎಲ್ಲ ಏನ್ ಬಹಳ ರೀಸನಬಲ್ ಆಗಿದೆ ಸರ್, ಜಾಸ್ತಿ ಏನ್ ರೇಟು ಇಲ್ಲ ಅಂತೇಳಿ ಇಲ್ಲಿನ ಈ ಶಾಹಿ ದರ್ಬಾರ್ ಅಂಗಡಿಯ ಕಸ್ಟಮರ್ಸ್ ಹೇಳ್ತಾರೆ. ಬಂಧುಗಳೇ, ಹಾಯ್ ಸರ್, ಹೇಗಿದೆ ರೋಲ್ಸ್? ತುಂಬಾ ಚೆನ್ನಾಗಿದೆ. ತುಂಬಾ ಚೆನ್ನಾಗಿದೆ. ಚೆನ್ನಾಗಿದೆ. ನೀವೆಲ್ಲ ಮತ್ತಿಕೆರೆನಾ? ನಾನು ಹೆಬ್ಬಾಳಿಂದ ಬಂದಿದ್ದೀರಾ? ಎಕ್ಸಾಕ್ಟ್ಲಿ ಸರ್, ಹೆಬ್ಬಾಳಿ. ನಾನು ಆಲ್ಮೋಸ್ಟ್ ಒಂದು 6 to 7 years ಇಂದ ಬಂದು ತಿಂತಾ ಇದ್ದೀನಿ. 6 to 7 years ಇಂದ. ತುಂಬಾ ಹಳಬ್ರು, ತುಂಬಾ ಚೆನ್ನಾಗಿ ಮಾಡ್ತಾರೆ, ಒಳ್ಳೆ ಕ್ವಾಲಿಟಿ, ಸೇಮ್ ಕ್ವಾಲಿಟಿ, ಟೇಸ್ಟ್ ಅಂತೂ ಕಾಂಪ್ರಮೈಸ್ ಇಲ್ಲ.
ಬಜೆಟ್ ಫ್ರೆಂಡ್ಲಿ ತುಂಬಾ ಚೆನ್ನಾಗಿರುತ್ತೆ. ನೋಡಿ ರೋಲ್ಸ್ ಎಲ್ಲ ಕಡೆ ಇದೆ, ಬಟ್ ಈ ರೀತಿ ರೋಲ್ಸ್ ಎಲ್ಲ ಹುಡ್ಕೊಂಡು ಬೇರೆ ಕಡೆಯಿಂದ ಶಾಂತಿನಗರದಿಂದ ಬಂದ್ರು ಒಬ್ರು, ಶಾಂತಿನಗರದಿಂದ ಬರ್ತಾರೆ, ಜಯನಗರದಿಂದ ಬರ್ತಾರೆ. ಇವ್ರು ತುಂಬಾ ಫೇಮಸ್, ಈ ಸರೌಂಡಿಂಗ್ ಬಂದು ಇವ್ರು ತುಂಬಾ ಫೇಮಸ್. ಹೌದೌದು, ಇಲ್ಲಿ ಈ ರೋಡ್ ಅಲ್ಲಿ ನೋಡ್ಬೋದು ಸುಮಾರು ರೋಲ್ಸ್ ಗಳಿದೆ, ಬಟ್ ಇವ್ರು ತುಂಬಾ ಫೇಮಸ್. ನೋಡ್ಬೋದು ಜನ ಇಲ್ಲ ಬರ್ತಾರೆ, ಕ್ರೌಡ್ ಎನಿ ಟೈಮ್ ಇನ್ನು 11 ಗಂಟೆವರೆಗೂ ಸಿಗುತ್ತಿದೆ. ಎಕ್ಸಾಕ್ಟ್ಲಿ. ನಿಮಗೆ ಬಹಳ ಇಷ್ಟ ಆಯ್ತು? ತುಂಬಾ ಇಷ್ಟ ನಮ್ಗೆ. ಹೆಬ್ಬಾಳಿಂದ ಅವಾಗ ಬರ್ತಾ ಇರ್ತೀರಾ? ಬರ್ತಾನೆ ಇರ್ತೀವಿ ನಾವು, ವೀಕ್ಲಿ ಒಂದು 2 ಸಲ ಆದ್ರೂ ಬರ್ತೀವಿ. ಹೌದಾ? ಓಕೆ, ಥ್ಯಾಂಕ್ ಯು. ಹೇಗಿದೆ ಸರ್ ರೋಲ್ಸ್? ಚೆನ್ನಾಗಿದೆ. ಫ್ಯಾಮಿಲಿನಾ? ಸೊ ಮಗಳು ಮಗ, ಮಗಳು ಮಗ ಎಲ್ಲ ಫ್ಯಾಮಿಲಿ ಫುಲ್ ಇವತ್ತು ಪಾರ್ಟಿ ಅಂತಲ್ಲ, ವೀಕ್ಲಿ ಒಂದ್ಸಲಿ ಬರ್ತಾ ಇರ್ತೀರಿ? ವೀಕ್ಲಿ ಒಂದ್ಸಲಿ ಬರ್ತೀರಾ? ಚೆನ್ನಾಗಿತ್ತು, ಚೆನ್ನಾಗಿ ಮಾಡ್ತಾರೆ. ಚೆನ್ನಾಗಿತ್ತಾ? ಮಕ್ಕಳು ಕೇಳ್ತಾರೆ. ಮಕ್ಕಳು ಕೇಳ್ತಾರೆ. ವೆಜ್ ನಾನ್ ವೆಜ್ ಎರಡು ಸಿಗುತ್ತಿದೆ? ಸಿಗುತ್ತೆ. ಹೇಗೆ ಬೇರೆ ಕಡೆ ಸಿಗುತ್ತೆ, ಇಲ್ಲಿ ಹೇಗಿದೆ ಸರ್ ಇಲ್ಲಿ ಟೇಸ್ಟ್? ಸರ್ ಇಲ್ಲಿ ಚೆನ್ನಾಗಿದೆ. ಚೆನ್ನಾಗಿದೆಯಾ? ಬೇರೆ ಕಡೆ ನಾನು ಅಷ್ಟೊಂದು ಇಲ್ಲ, ಇನ್ನೊಂದು ನ್ಯೂ ಒಂದು ಇದೆ, ಅಲ್ಲೂ ರೇರು, ಬಟ್ ಅದಕ್ಕಿಂತ ಚೆನ್ನಾಗಿದೆ. ಚೆನ್ನಾಗಿ ಎಲ್ಲಾ ಕಡೆಯಿಂದ ಹುಡ್ಕೊಂಡು ಬರ್ತಾರೆ. ಹೌದೌದು, ಬಹಳ ಫೇಮಸ್ ಆಗಿದೆ ಅಂತ. ಹೌದೌದು. ಹೌದಾ? ನೀವು ಲೈಕ್ ವೀಕ್ಲಿ ಬರ್ತಾನೆ ಇರ್ತೀರಾ? ಬರ್ತಾ ಇರ್ತೀನಿ. ಹೇಗಿದೆ ರೋಲ್ಸ್? ಚೆನ್ನಾಗಿದೆ. ಈಗ ಲೈಕ್ ಮಾಡೋದು ಎಗ್ ರೋಲ್ ನಾವ್ ಇಲ್ಲಿ ಬಂದ್ರೆ ತಗೊಳ್ಳೋದು, ನಾನ್ ವೆಜ್ ಏನ್ ತಗೊಳ್ಳಲ್ಲ, ಬಟ್ ಎಗ್ ರೋಲ್ ತಗೊಳ್ಳೋದಲ್ಲ. ವೆಜ್ ನಾನ್ ವೆಜ್ ಎರಡು ಸಿಗುತ್ತೆ, ಎಗ್ ರೋಲ್ ಚೆನ್ನಾಗಿರುತ್ತೆ. ಓಕೆ, ರೋಲ್ಸ್ ಚೆನ್ನಾಗಿರುತ್ತಾ? ಚೆನ್ನಾಗಿದೆ. ನಾನು ಸುಮಾರು 12 ವರ್ಷ ಆಯ್ತು ಬರ್ತಾ ಇದ್ದೀನಿ. 12 ವರ್ಷ? ಮತ್ತಿಕಿರಣ ಇಲ್ಲಿ ಸರ್ ನೀವು? ಇಲ್ಲ, ನಾನು ವಿದ್ಯಾರಣ್ಯಪುರಲ್ಲಿ ಇರೋದು ಇವಾಗ. ನಾನು ಇವಾಗ ಆಫೀಸ್ ಇಂದ ಎಲೆಕ್ಟ್ರಾನಿಕ್ ಸಿಟಿಯಿಂದ ಆನ್ ದ ವೇ ಬರ್ತಾ ಇದ್ದೀನಿ. ಆನ್ ದ ವೇ ಮತ್ತಿಕೆರೆಯಿಂದ ಇದನ್ನ ಪಾರ್ಸಲ್ ತಗೊಂಡು ಹೋಗ್ತಾ ಇದ್ದೀನಿ. ಅವಾಗ ಬರ್ತಾ ಇರ್ತೀರಾ? ಎಸ್, ರೆಗ್ಯುಲರ್ ಆಗಿ ಬರ್ತಾ ಇದ್ದೀನಿ. ಸುಮಾರು ಅವಾಗ ಕಾಲೇಜಲ್ಲಿ ಇದ್ದಾಗ ರೆಗ್ಯುಲರ್ ಆಗಿ ಬರ್ತಾ ಇದ್ವಿ. ಸೊ ಅವಾಗಿಂದ ಬೇರೆ ಕಡೆ ತಿಂದಿದ್ದೀರಾ? ಅಲ್ಲಿ ತಿನ್ನೋದಕ್ಕೆ ಇಲ್ಲ, ಬೇರೆ ಕಡೆ ಅಷ್ಟೊಂದು ಟೇಸ್ಟ್ ಇಲ್ಲ. ಇಲ್ಲಿ ಸಿಗಲ್ಲ. ಸಿಗಲ್ಲ. ನೋಡಿ ವಿದ್ಯಾರಣ್ಯಪುರ ನೀವು ಪಾರ್ಸಲ್ ತಗೊಂಡು ಹೋಗ್ತಾ ಇದ್ದೀರಾ, ಪಾರ್ಸಲ್ ಅಲ್ವಾ? ಓಕೆ, ರೋಲ್ಸ್ ಫಸ್ಟ್ ಟೈಮ್ ಅಥವಾ? ಇಲ್ಲ ಸರ್, ಇಲ್ಲಿ ರೆಗ್ಯುಲರ್ ನಾನು. ರೆಗ್ಯುಲರ್ ಬರ್ತೀರಾ? ಎಷ್ಟು ವರ್ಷದಿಂದ ತಿಂತಾ ಇದ್ದೀರಾ? ಒಂದು 7-8 ವರ್ಷ. 7-8 ವರ್ಷದಿಂದ ತಿಂತಾನೆ ಇದ್ದೀರಾ? ಯಾವ್ದು ಲೈಕ್ ನಿಮ್ದು? ಯಾವ್ದು ಲೈಕ್ ಮಾಡ್ತೀರಾ? ಡಬಲ್ ಲೆಗ್ ಡಬಲ್ ಚಿಕನ್. ಡಬಲ್ ಲೆಗ್ ಚಿಕನ್ ರೋಲ್. ಹೌದು, ಸೂಪರ್ ಆಗಿರುತ್ತಾ? ಫ್ಯಾಂಟಾಸ್ಟಿಕ್. ಆಮೇಲೆ ಫ್ರೆಂಡ್ಲಿನ ಪ್ರೈಸ್ ಎಲ್ಲ? ಹೌದು ಸರ್, ಎಲ್ಲ ಫ್ರೆಂಡ್ಲಿನೇ. ತುಂಬಾ ವರ್ಷದಿಂದ ಪರಿಚಯ. ಅವ್ರು ಇಲ್ಲೇ ಇದೆ ಅಂಗಡಿ. ಇಲ್ಲೇ ಇದೆ. ಹೌದು, 24 ವರ್ಷ 23 ವರ್ಷ ಆಯ್ತು. ಹೌದು, ನಾವು ಕಾಲೇಜ್ ಹೋಗೋಗಿಂದ ನಾನು ಇಲ್ಲೇ ರಾಮಯ್ಯ ಸೊ ಕಾಲೇಜ್ ಹೋಗೋಗಿಂದ ರೆಗ್ಯುಲರ್ ಬರ್ತಾ ಇದ್ದಾರೆ. ಬೇರೆ ಕಡೆ ಇದೆ, ಬಟ್ ಅಲ್ಲಿ ಟೇಸ್ಟ್ ಎಷ್ಟಿದೆ? ಇಲ್ಲ, ಇಲ್ಲೇ ಸುತ್ತಮುತ್ತ ಒಂದು 7-8 ಇದೆ, ಬಟ್ ಆದ್ರೆ ಇಲ್ಲಿ ಸಿಗೋ ತರ ನಿಮ್ಗೆ ಸಿಗಲ್ಲ. ಕೇಳಿದ್ರು ಅದೇ ಹೇಳ್ತಾರೆ. ನನ್ನ ಕೇಳಿದ್ರೆ ಇಲ್ಲಿ ರಾಮಯ್ಯ ಕಡೆ ಬಂದ್ರೆ ಸಜೆಸ್ಟ್ ಮಾಡ್ತೀನಿ, ಇಲ್ಲೇ ಬನ್ನಿ ಅಂತ. ಹೌದು, ಎಲ್ಲ ಇವಾಗ ಎಲೆಕ್ಟ್ರಾನಿಕ್ ಸಿಟಿಯಿಂದ ಒಬ್ರು ಬಂದೋದ್ರು, ವಿದ್ಯಾನಗರಕ್ಕೆ ತಗೊಂಡೋದ್ರು. ಅವ್ರು ಹೇಳಿದ್ರು ಇಲ್ಲ ಇಲ್ಲಿ ಸಿಗಂತ ಎಲ್ಲೂ ಸಿಗಲ್ಲ. ಹೌದು ಸರ್. ಮತ್ತೆ ನಿನ್ನೆ ಶಾಂತಿನಗರದಿಂದ ಬಂದಿದ್ರು. ಎಲ್ಲಾ ಕಡೆಯಿಂದ ಹುಡ್ಕೊಂಡ್ ಬಂದ್ ತಿಂತಾರೆ ಸರ್. ಹೌದು ಸರ್, ಅದು ಅವ್ರ ಹತ್ರ ಕ್ವಾಲಿಟಿ ಆಗಿ ಟೇಸ್ಟ್ ಕೊಡ್ತಾರಲ್ಲ, ಅದಕ್ಕೆ ಎಲ್ಲಾ ಕಡೆ ಹೈಜೆನಿಕ್ ಆಗಿರುತ್ತಲ್ಲ. ಹೌದು, ಥ್ಯಾಂಕ್ ಯು. ಎಲ್ಲ ಮತ್ತಿಕೆರವರ? ಪ್ರತಾಪ್ ಅಂತ, ಶಮಂತ್ ಅಂತ. ಹೇಗಿರುತ್ತೆ ರೋಲ್ಸ್? ನಾವು ಒಂದು 5 years ಇಂದ ಬಂದ್ ತಿಂತಾ ಇದೀವಿ. 5 years ಇಂದ ಮತ್ತಿಕೆರೆಯಲ್ಲಿ ಇಲ್ಲಿ ಸಿಗೋ ತರ ರೋಲು. ಕ್ವಾಂಟಿಟಿನೂ ಚೆನ್ನಾಗಿದೆ, ಕ್ವಾಲಿಟಿನೂ ಚೆನ್ನಾಗಿದೆ. ಬಜೆಟ್ ಫ್ರೆಂಡ್ಲಿ. ಕಾಲೇಜ್ ಸ್ಟೂಡೆಂಟ್ಸ್ ಎಲ್ಲ ಬಂದ್ ತಿಂತಾರೆ. ಯಾವ್ದು ನಿಮ್ದು ಲೈಕ್? ಯಾವ್ದು? ನಮ್ಗೆ ಡಬಲ್ ಎಗ್ ಡಬಲ್ ಚಿಕನ್ ರೋಲ್ ಸರ್. ಡಬಲ್ ಎಗ್ ಡಬಲ್ ಚಿಕನ್ ನೀವು ಯಾವ್ದು ಲೈಕ್ ಮಾಡೋದು? ನಾವ ಚಿಕನ್ ಎಗ್ ರೋಲ್. ಚಿಕನ್ ಎಗ್ ರೋಲ್ ಯಾವಾಗಲೂ ಅದೇ ತಗೊಂತೀರಾ? ಯಾವಾಗ್ಲೂ ಅದೇ ಚೆನ್ನಾಗಿರುತ್ತೆ, ಫುಲ್ ಟೇಸ್ಟ್, ಮತ್ತೆ ಪ್ರೈಸಬಲ್, ರೀಸನಬಲ್ ಆಗಿದೆ. ಚೆನ್ನಾಗಿರುತ್ತೆ. ಎಲ್ಲರೂ ಎಲ್ಲದಕ್ಕಿಂತ ಇಲ್ಲೇ ಟೇಸ್ಟ್ ಚೆನ್ನಾಗಿರೋದು. ವಿಜಯನಗರ, ರಾಜಾಜಿನಗರ ಎಲ್ಲ ಕಡೆಯಿಂದ ಬರ್ತಾರೆ. ಈ ಕಡೆ ಯಲಹಂಕ ಎಲ್ಲ ಕಡೆಯಿಂದ ಬರ್ತಾರೆ, ಇಲ್ಲೇ ಬರ್ತಾರೆ. ಚೆನ್ನಾಗಿದೆ ಸರ್. ಇಲ್ಲಿ ನಾವ್ ಯಾವಾಗ್ಲೂ ಡಬಲ್ ಎಗ್ ಲಿವರ್ ರೋಲ್ ಹೌದು ಸರ್. ಡಬಲ್ ಎಗ್ ಲಿವರ್ ಹೌದು, ಲಿವರ್ ರೋಲ್ ಎಲ್ಲ ಇದೆ, ಚೆನ್ನಾಗಿ ಮಾಡ್ತಾರೆ. ಹೌದು ಸರ್, ಕ್ವಾಂಟಿಟಿನೂ ಚೆನ್ನಾಗಿದೆ, ಎಲ್ಲ ಚೆನ್ನಾಗಿದೆ. ಪ್ರೈಸಿಂಗ್ ಎಲ್ಲ ಸೂಪರ್ ಆಗಿದೆ ಸರ್. ಬೇರೆ ಕಂಪೇರ್ ಮಾಡಿದ್ರೆ ಇಲ್ಲೇ ಬೆಸ್ಟ್ ನಾವು ನೋಡಿದಂಗೆ ಸರ್. ಹೌದು, ಇಲ್ಲ ಸರ್, ಇಲ್ಲೇ ಬೆಸ್ಟ್ ಸರ್ ನಾವು ನೋಡಿದಂಗೆ. ಇದು ಹೌದು, ಬೆಸ್ಟ್. ಹೌದು ಸರ್, ನಿಜ. पनीर रोल है, ओनली पनीर वेज। पनीर बहुत चलता है ना? बहुत चलता है पनीर, फेमस है इधर। पनीर बहुत अच्छा है, टेस्टी है। ನೋಡಿ ಬಂಧುಗಳೇ, ಇದು ಪನ್ನೀರ್ ರೋಲ್ ಬಹಳ ಬೇಡಿಕೆ ಇದೆ ಅಂತೆ. ಪನ್ನೀರ್ ರೋಲ್ ಸಖತ್ ಓಡುತ್ತೆ. ಪನ್ನೀರ್ ರೋಲ್ ಚಿಕನ್ ಎಗ್ ರೋಲ್. ಥ್ಯಾಂಕ್ ಯು. ಎಂತ ಇದೆಯಾ? ಏನಾಗುತ್ತೆ ತಿಳ್ಕೋ. ಹೇಗಿದೆಯಮ್ಮ ರೋಲ್ಸು? ಸೂಪರ್ ಇದೆಯಾ?
ಸಖತ್ತಾ? ಪನ್ನೀರ್ ರೋಲ್ ತಾನೆ? ಇವತ್ತು ಥರ್ಸ್ಡೇ, ನೀನ್ ಚಿಕನ್ ತಿನ್ನಲ್ಲ, ನಾನ್ ಚಿಕನ್ ರೋಲ್ ತಿಂತೀನಿ, ನಿನಗೆ ಪನ್ನೀರ್ ರೋಲ್. ಅಗ್ಲೆಲ್ಲ ಪಾರ್ಸಲ್ ತಂದು ಕೊಡ್ತಿದ್ದೆ, ಇವತ್ತು ಇಲ್ಲೇ ಬಂದು ತಿಂತಾ ಇದೀಯಾ? ಹೌದ್ ತಾನೆ? ಹೇಗಿದೆ ಟೇಸ್ಟ್ ನೋಡು. ಚೆನ್ನಾಗಿದ್ಯಾ? ಸೂಪರ್ ಆಗಿದ್ಯಾ? ಅವಾಗ ಇಲ್ಲಿ ಬಂದು ತಿನ್ನೋಣ ವೀಕ್ಲಿ. ಪಾರ್ಸಲ್ ಬೇಡ ಬಿಡು, ಬಿಸಿ ಇರುತ್ತೆ ಇಲ್ಲಿ ತಿಂದ್ರೆ. ಹೌದಾ? ಆರೋಗ್ಬಿಟ್ಟಿರುತ್ತೆ, ಇಲ್ಲಿ ಬಿಸಿ ಇಲ್ವಾ? ಸೂಪರ್ ಇದೆಯಾ ಪನ್ನೀರ್ ರೋಲ್? ಓಕೆ. ನಂದು ಚಿಕನ್ ರೋಲು ತಿನ್ಬಿಡ್ತೀನಿ. ಸೂಪರ್ ಆಗಿದೆ ಚಿಕನ್ ರೋಲ್. ಇಲ್ಲಿ ಸಿಗೋದು ನೋಡಿ, ಅದೇ ಹೇಳೋದು, ಇಲ್ಲಿ ಸಿಗೋದು ಈ ಟೇಸ್ಟ್ ಬೇರೆ ಕಡೆ ಎಷ್ಟೋ ಕಡೆ ನಾನು ತಿಂದಿದ್ದೀನಿ, ಎಲ್ಲೂ ಸಿಗೋದಿಲ್ಲ. ರೋಲ್ಸ್ ಇದೆ, ರೋಲ್ಸ್ ಬೇಕಾದಷ್ಟಿದೆ, ಆ ರೀತಿಯಾದ ಒಂದು ಒಳ್ಳೆ ಟೇಸ್ಟ್ ಇದೆ. ವೆಜ್ಜು ಅಷ್ಟೇ, ನಾನ್ ವೆಜ್ ಅಷ್ಟೇ, ಎರಡು ಸಖತ್ತಾಗಿರುತ್ತೆ. ಸುಮಾರು ಇದು 24 ವರ್ಷದಿಂದ ಅಂಗಡಿ ಇದೆ, 23-24 ವರ್ಷ ಆಯ್ತು. ನಾನು ತಿಂತ ಒಂದು 10-12 ವರ್ಷದಿಂದ ತಿಂತಾ ಇದ್ದೀನಿ. ಟೇಸ್ಟ್ ಮಾತ್ರ ಅಲ್ಟಿಮೇಟು. ಮಧ್ಯಾಹ್ನ 2 ಗಂಟೆ ಸ್ಟಾರ್ಟ್ ಆಗಿದ್ದು, ರಾತ್ರಿ 11 ಗಂಟೆ ಅನ್ಕೊಂಡಿದ್ದೀನಿ ಅಲ್ವಾ, 11 ಗಂಟೆ, 10:30, 11 ಗಂಟೆ ಪೊಲೀಸ್ ಬಂದು ಕಳಿಸ್ಬೇಕಷ್ಟೇ. ಅಲ್ಲಿವರೆಗೂ ಜನ ಬರ್ತಿರ್ತಾರೆ, ಇಲ್ಲ ಐಟಮ್ಸ್ಗಳು ಖಾಲಿ ಆಗ್ಬೇಕು, ವೆಜ್ಜು ನಾನ್ ವೆಜ್ ಐಟಮ್ಸ್ಗಳು ಖಾಲಿ ಆಗ್ಬೇಕು, ಅಷ್ಟು ಓಡ್ತಾ ಇರುತ್ತೆ ಬಂಧುಗಳೇ. ನೋಡ್ಬೋದು ನೀವು ಅಂಗಡಿಯಲ್ಲಿ ನೋಡಿದ್ರೆ ಅವಾಗಲೇ ಎಷ್ಟು ಜನ ಬಂದ್ರು ಬರ್ತಾ ಇರ್ತಾರೆ, ತಿಂತಾ ಇರ್ತಾರೆ, ಪಾರ್ಸಲ್ ತಗೊಂಡು ಹೋಗ್ತಾ ಇರ್ತಾರೆ. ಆದ್ರೆ ಒಂದ್ ತಿಂದ್ರೆ ಇನ್ನೊಂದು ತಿನ್ಬೇಕು ಅನ್ಸುತ್ತೆ, ಒಂದ್ ತಿಂದ್ರೆ ಹೊಟ್ಟೆ ತುಂಬಿಡುತ್ತೆ, 2 ತಿಂದ್ರೆ ಊಟನೇ ಮುಗ್ದೋಗ್ಬಿಡುತ್ತೆ. ಅವತ್ತಿನ ಎಷ್ಟೋ ಜನ ಬಂದಾಗ 2 ತಿನ್ಬಿಡ್ತಾರೆ, ಕಂಟಿನ್ಯೂ 2-3 ತಿನ್ನೋರು ಇದ್ದಾರೆ. ವೆಜ್ಜು, ನಾನ್ ವೆಜ್ಜು, ಪನ್ನೀರ್ ತಗೊಳ್ತಾರೆ, ಚಿಕನ್ ರೋಲ್ ತಗೊಂತಾರೆ, ಡಬಲ್ ಎಗ್ ಚಿಕನ್ ರೋಲ್ ತಗೊಂತಾರೆ, ಮತ್ತೆ ಎಗ್ ಇನ್ನೊಂದೇನಪ್ಪ ಅಂದ್ರೆ ಮಿಕ್ಸ್ ಇದೆ, ಎಗ್ ಪನ್ನೀರ್ ರೋಲ್ ಆ ರೀತಿನೂ ತಗೊಳ್ತಾರೆ. ಲಿವರ್ ಇದೆ, ಚಿಕನ್ ಲಿವರ್ದು, ಅದು ರೋಲ್ಸ್ ಇದೆ, ಎಲ್ಲಾ ರೀತಿ ಇದೆ ಬಂಧುಗಳೇ. ಒಂದ್ಸಲ ಬಂದ್ಬಿಟ್ಟು ಟ್ರೈ ಮಾಡಿ. ನಾವಂತೂ ಮತ್ತಿಕೆರೆಯಲ್ಲಿ ಅವಾಗ ಬರ್ತಾ ಇರ್ತೀವಿ, ತಿಂತಾ ಇರ್ತೀವಿ, ಸೂಪರ್ ಆಗಿದೆ ಬಂಧುಗಳೇ. ನೋಡಿದ್ರಲ್ವಾ, ರಿವ್ಯೂ ನೋಡಿದ್ರಲ್ಲ, ಎಷ್ಟು ಜನ ಲೈಕ್ ಮಾಡ್ತಾರೆ ನೋಡಿದ್ರಲ್ವಾ. ಸುತ್ತಮುತ್ತಲ ಇರುವಂತ ನಗರಗಳು ಎಲ್ಲಾ ಕಡೆಯಿಂದ ಬಂದ್ ತಿಂತಾರೆ. ಈ ಮತ್ತಿಕೆರೆಯಲ್ಲಿ ಇರುವಂತ ರೋಲ್ಸ್, ಶಾಹಿದ್ ದರ್ಬಾರ್ ರೋಲ್ ಸೆಂಟರ್ ತುಂಬಾ ಫೇಮಸ್ ಆಗಿದೆ ಬಂಧುಗಳೇ. ನಾನು ಸುಮಾರು ಒಂದು 15 ವರ್ಷದಿಂದ ತಿಂತಾ ಇದ್ದೀನಿ. ಒಮ್ಮೆ ಆದ್ರೂ ಭೇಟಿ ಕೊಡಿ, ತಿಂದು ನೋಡಿ, ಒಂದು ಸಲ ತಿಂದು ನೋಡಿ. ವೆಜ್ ಆಗ್ಲಿ ನಾನ್ ವೆಜ್ ಆಗ್ಲಿ, ವೆಜ್ ಪ್ರಿಯರ್ ಆಗ್ಲಿ ನಾನ್ ವೆಜ್ ಪ್ರಿಯರ್ ಆಗ್ಲಿ, ಯಾರಾದ್ರೂ ಬಂದ್ಬಿಟ್ಟು ತಿಂದು ನೋಡಿ. ತಿಂದು ನೋಡಿದ್ಮೇಲೆ ನೀವು ಮತ್ತೆ ಹುಡ್ಕೊಂಡ್ ಬಂದು ತಿಂದಿಲ್ಲ ಅಂದ್ರೆ ಕೇಳಿ. ಈ ಸಿಗುವಂತ ರೋಲ್ಸ್ ಕೆಲವರು ಚಾಲೆಂಜ್ ಮಾಡ್ತಾರೆ, ಏನಪ್ಪಾ ಅಂತಂದ್ರೆ ಇಲ್ಲಿ ಸಿಗುವಂತ ರೋಲ್ಸ್ ಇಡೀ ಬೆಂಗಳೂರಿನಲ್ಲೇ ಸಿಗಲ್ಲ ಅಂತ ಹೇಳಿ ಎಷ್ಟೋ ಜನ ಅದೇ ರೀತಿ ಹೇಳ್ತಾರೆ ಬಂಧುಗಳೇ. ಆ ರೀತಿಯಾಗಿ ರೋಲ್ಸ್ ಬಹಳ ರುಚಿಕರವಾಗಿರುತ್ತೆ. ಮಾಹಿತಿ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಬಂಧುಗಳೇ. ಇದೇ ರೀತಿಯಾದ ಮುಂದಿನ ಇನ್ನೊಂದು ವಿಡಿಯೋದಲ್ಲಿ ಬರ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್, ಸ್ಟೇ ಟ್ಯೂನ್ಡ್.